ಚನ್ನಪಟ್ಟಣದಲ್ಲಿ ನಡೀತಾ ಇದೆ ಭರ್ಜರಿ ಬೆಟ್ಟಿಂಗ್ ನೋಡಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲೋರ್ ಯಾರು ಅಂತ ಬೆಟ್ಟಿಂಗ್ ನಡೀತಾ ಇದೆ. ಎಕ್ಸಿಟ್ ಪೋಲ್ ಬಳಿಕ ಮತ್ತಷ್ಟು ಜೋರಾಗಿದೆ ಬಾಜಿ ಭರಾಟೆ. ಬಾಜಿಗಾರರಿಗೆ ನಿಖಿಲ್ ಕುಮಾರಸ್ವಾಮಿಯೇ ಫುಲ್ ಫೇವರೇಟ್ ಅಂತೆ. ಇನ್ನು ನಿಖಿಲ್ ಪರ ಬೆಟ್ಟಿಂಗ್ ಅನ್ನ ಮಾಡ್ಲಿಕ್ಕೆ ಸಖತ್ ಪೈಪೋಟಿಗಳು ನಡೀತಾ ಇದೆಯಂತೆ. ಇರೋ ಬೆಟ್ಟಿಂಗ್ ರೇಸ್ ನಲ್ಲಿ ಹಿಂದುಳಿದ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಕೂಡ ಇದ್ದಾರೆ. ಆರಂಭದಲ್ಲಿ ಸಿಪಿ ಯೋಗೇಶ್ವರ್ ಪರ ಅತಿ ಹೆಚ್ಚು ಬೆಟ್ಟಿಂಗ್ ಆಗಿತ್ತು. ಆದ್ರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಬಳಿಕ ಫುಲ್ ಸೀನ್ ಚೇಂಜ್ ಆಗಿದೆ. ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಕೋಟಿಯನ್ನು ದಾಟಿದೆಯಂತೆ ಬೆಟ್ಟಿಂಗ್. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಮಂಡ್ಯ ಮಂದಿಯಿಂದಲೇ ಅತಿ ಹೆಚ್ಚು ಬೆಟ್ಟಿಂಗ್ಗಳಾಗ್ತಿರುವಂತದ್ದು. ತಮ್ಮ ಅಭ್ಯರ್ಥಿ ಗೆಲುವು ಖಚಿತ ಅಂತ ಕಾರ್ಯಕರ್ತರು ಬೆಟ್ಟಿಂಗ್ ಅನ್ನ ಕಟ್ಟಿದ್ದಾರೆ. ಕಾರ್ಯಕರ್ತರು, ಆತ್ಮೀಯರು ಮತ್ತು ಪರಿಚಯಸ್ಥರ ಮಧ್ಯೆ ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೀತಾ ಇದೆ. ಇದು ರಾಜ್ಯದಲ್ಲೇ ಬೈ ಎಲೆಕ್ಷನ್ 3 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಆಗಿ ಶತಾಯಗತಾಯವಾಗಿ ಗೆಲ್ಲಲೇಬೇಕೆನ್ನುವಂತಹ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಚನ್ನಪಟ್ಟಣ ಕ್ಷೇತ್ರದ ಕುರಿತಂತೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ ಅಂತ ಭಾರಿ ಬೆಟ್ಟಿಂಗ್ ಆಗ್ತಾ ಇದೆ. ಇನ್ನು ಎಕ್ಸಿಟ್ ಪೋಲ್ಗಳ ಭವಿಷ್ಯವಾಣಿ ಬರ್ತಿದ್ದಂತೆ ಇನ್ನಷ್ಟು ಭರಾಟೆ ಜೋರಾಗಿಬಿಟ್ಟಿದೆ ಬಾಜಿ. ಅದರಲ್ಲೂ ಕೂಡ ಬಾಜಿಗಾರರಿಗೆ ನಿಖಿಲ್ ಕುಮಾರಸ್ವಾಮಿಯೇ ಫೇವರೇಟ್ ಅಂತೆ. ನಿಖಿಲ್ ಪರ ಬೆಟ್ಟಿಂಗ್ ಅನ್ನ ಮಾಡಲು ಸಖತ್ ಪೈಪೋಟಿಗಳು ನಡೀತಾ ಇದೆಯಂತೆ. ಮತ್ತೊಂದೆಡೆ ಬೆಟ್ಟಿಂಗ್ ರೇಸ್ ನಲ್ಲಿ ಹಿಂದುಳಿದ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಕೂಡ ಇದ್ದಾರೆ. ಆರಂಭದಲ್ಲಿ ಸಿಪಿ ಯೋಗೇಶ್ವರ್ ಪರ ಅತಿ ಹೆಚ್ಚು ಬೆಟ್ಟಿಂಗ್ಗಳಾಗ್ತಾ ಇತ್ತು. ಆದರೆ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಬಳಿಕ ಈಗ ಕಂಪ್ಲೀಟ್ ಚಿತ್ರಣವೇ ಬದಲಾಗಿಬಿಟ್ಟಿದೆ. ಹೀಗಾಗಿನೇ ಚನ್ನಪಟ್ಟಣದ ರಿಸಲ್ಟ್ ಬಗ್ಗೆ ಕೋಟಿಯನ್ನು ದಾಟಿದೆಯಂತೆ ಬೆಟ್ಟಿಂಗ್. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಅದರಲ್ಲೂ ಕೂಡ ಮಂಡ್ಯ ಮಂದಿಯಿಂದಲೇ ಅತಿ ಹೆಚ್ಚು ಬೆಟ್ಟಿಂಗ್ ಆಗ್ತಿದೆಯಂತೆ.